ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೈಟು ಚಿಕನ್ ತಂದಿದ್ರು, ಫಾರಮ್ ಕೋಳಿ ಸಾಂಬಾರು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಮೆಣಸು, ಲವಂಗ, ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊತೀನಿ. 1 kg ಚಿಕನ್ನಿಗೆ ನಾನು ನನ್ನ ಕೈ ಮುಷ್ಟಿ ಎಷ್ಟಿರುತ್ತೋ ಅಷ್ಟು ತೊಗೋತೀನಿ. 1.5 ಮುಷ್ಟಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ಅದನ್ನು ತೊಗೊಂಬಿಟ್ಟು ಕಸ್ತೂರಿ ಮೇಥಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಪೇಸ್ಟ್ ಈ ರೀತಿ ಆಗಿದೆ, ನೋಡ್ತಾ ಇದ್ದೀರಾ. ಎಲ್ಲ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಲಾಸ್ಟಿಗೆ ಚಿಕನ್ ಎಲ್ಲ ತೊಗೊಂಡು ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕಸ್ತೂರಿ ಮೇಥಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊತೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಕಸ್ತೂರಿ ಮೇಥಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನ ನಾನು ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು. ಅದು ಒಗ್ಗರಣೆ ಹಾಕಿರೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಮತ್ತೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಇವಾಗಲೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಸಾಲೆಗೆಲ್ಲ ಇಟ್ಕೋಬೇಕಲ್ವ, ಉಪ್ಪು ಚಿಕನ್ನಿಗೆಲ್ಲ ಇಟ್ಕೋಬೇಕಲ್ವ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕುಕ್ಕರ್ ಮುಚ್ತೀನಿ, ಅದು ಒಳಗಡೆ ಬೇಯೋಷ್ಟೊತ್ತಿಗೆ ಮತ್ತೆ ಜರಗಿ ಈರುಳ್ಳಿ, ಟೊಮೆಟೊ ಮತ್ತು 1.5 ಸ್ಪೂನ್ ಖಾರದ ಪುಡಿಗೆ 4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ನೋಡಿ, 1 ಸ್ಪೂನ್ ಖಾರ ಪುಡಿಗೆ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೋಬೇಕು. ನಾನು 3 ಸ್ಪೂನು 4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು 1 ಸ್ಪೂನ್ ಎತ್ತಿಟ್ಕೊತೀನಿ ಲಾಸ್ಟಿಗೆ ಒಗ್ಗರಣೆ ಮಾಡೋಕ್ಕೆ. ಮತ್ತು ನೋಡಿ, ತೆಗ್ದಿದ್ದೀನಿ, ಹಿಂಗೆ ಬೇಯ್ತಾ ಇದೆ ಚಿಕನ್ನು. ಇದಕ್ಕೆ ಮತ್ತೆ ಅದನ್ನು ಸೇರಿಸ್ಕೊಳ್ಳೋಣ. ಚಿಕನ್ನಿಗೆ ನೋಡಿ ಹೇಗೆ ಬೇಯ್ತಾ ಇದೆ ಮಸಾಲೆ ಒಳಗಡೆ. ಇದನ್ನು ಅದರೊಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಯ್ಕೊಂಡು ನೀಟಾಗಿ ತಿರುವ್ಕೊಳ್ಳೋಣ. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಈಗ ಹಾಕಿದ್ದಕ್ಕೆ. ಮತ್ತು ಇದನ್ನು ಆಗೋಷ್ಟೊತ್ತಿಗೆ ಇನ್ನೊಂದು ಜಾರಿಗೆ ಕಾಯಿ ಹಾಕ್ಕೊತೀನಿ. ಕಾಯಿ ಮತ್ತು ಕಡಲೆ, ಒಂದು ಸ್ವಲ್ಪ ಗಸಗಸೆ, ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸಣ್ಣಗಾಗಿರಬೇಕು, ಚೆನ್ನಾಗಿರುತ್ತೆ ಸಾಂಬಾರು, ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಹಾಕ್ಕೊತೀನಿ. ಕಾಯಿ ನಾವು ತುಂಬ ಸಣ್ಣಗೆ ರುಬ್ಕೊಂಡ್ರೆ ಸಾಂಬಾರಲ್ಲಿ ಕಾಯಿ ಥರ ಕಾಣಲ್ಲ, ಸಾಂಬಾರು ಕೂಡ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನೋಡಿ, ಹಾಕಿದ್ದೀನಿ, ಗಟ್ಟಿಯಾಗಿದೆ. ಇವಾಗ ನೀರು ಹಾಕ್ಕೊಂಡು ಒಂದು ಅದಕ್ಕೆ ತಂದಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ಮುಚ್ಚೋಣ. ಚೆನ್ನಾಗಿ ಕುದೀತಿದೆ. ಮೊಟ್ಟೆ ಹಾಕ್ತಾಯಿದ್ದೀನಿ. ಕುದಿ ಬಂದಾಗ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ತಿರುಗಬಾರ್ದು ಸೌಟಲ್ಲಿ, ಹಾಗೆ ಇದನ್ನ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿ 3 ವಿಷಲ್. ಈ ಕಡೆ ರೈಸಿಗೆ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರಾಗಿದೆ ಇಟ್ಟಿದೆ. 1 ವಿಷಲ್ ಬಂತು. ವಿಷಲ್ ಹೊಡಿಸ್ಬಿಟ್ಟು
ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.